ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಲೇಬೇಕು. ಅಕ್ರಮ ಜೂಜುಕೋರರನ್ನ ಬಂಧಿಸಲೇಬೇಕು. ಜೂಜು ಮಟ್ಕ ಗಾಂಜಾ ಮಾರಾಟವನ್ನು ನಿಷೇಧಿಸಲೇಬೇಕು. ಗಾಂಜಾ ಅಫೀಮು ಮುಂತಾದ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ನಿಗ್ರಹಿಸಬೇಕು. ಅಕ್ರಮಗಳ ಕಡಿವಾಣದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಮಂಡ್ಯ ಜಿಲ್ಲಾ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಸುಳ್ಳು ದೂರು ದಾಖಲಿಸುತ್ತಿರುವ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಫಸ್ಟ್ ಟ್ರಾನ್ಸ್ಫರ್ ಮಾಡಿ 50 ಸಲ ವಾರ ಮಾಡಿದ್ದೀನಿ. ಎಣ್ಣೆಯಿಂದ ಸರ್ ಏನು ಮಾಡೋದು ಸರ್? ಈಗ ನಂದೆಲ್ಲ ಕೇಸ್ ಅಲ್ಲ 500 ರೂಪಾಯಿ ಪೆನಾಲ್ಟಿ ಅದು ನೋಡಿದೆ ಕೇಸ ನೆನ್ನೆ ನೋಡ 500 ರೂಪಾಯಿ ಪೆನಾಲ್ಟಿ ಕೇಸ್ ನಮ್ಮ ಸೇರಿಸ್ಬಿಟ್ಟು ನಮ್ಮನ್ನ ಇದೀವಲ್ಲ ಸರ್. ಅದು ಇನ್ನಿಬ್ಬರು ಊರಲ್ಲಿ ಅವರೇ ಸರ್. ಅವ್ನು ವಿಶ್ವ ಅಂತ ಹೇಳೋಣ ಈ ಸಮಸ್ಯೆ ಜಾರಿ ಮಾಡೋದು ನನ್ನ ಮನೆ ಹತ್ರ ಮತ್ತೆ ಬಂದು ಹೋಗ್ಬಿಡೋದು ಪಕ್ಕದ ಮನೆಗೂ ಹೋಗ್ತಿಲ್ಲ ಸರ್. ಏನು ಸರ್ ಇದು ಅಂದರೆ ನನ್ನನ್ನು ಹೋಮನ ಮಾಡೋದು ಅದು 2 ದಿನ 3 ದಿನ ಬರೋದು ಅದೇ ಮುಂದ್ಗಡೆ ಅರ್ಧ ಗಂಟೆ ಕೂತಾರ ಸರ್ ಬೇಕು ಅಂತ ನಾನು ಅದೇ ತಾನೇ ಡ್ರೆಸ್ಸಿಂಗ್ಗೆ ಹೊಟ್ಟೆ ಬಂದಿದ್ದೀವಿ. ಏನು ಆಮೇಲೆ ನಮಗಲ್ಲೇ ಸರ್ ಹೇಳ್ತಿದ್ದೀವಿ ಗಾಂಜಾ ಇದಿದೆ ಯಾಕೆ ಸಿಗುತ್ತೆ ಈಗ ಅವು ಹೇಳೋ ಗಾಂಜಾ ಹಾಕಿದ್ರೆ ಹೇಳೋಕ್ಕೂ ಭಯ ಈಗ ನಂದೇ ಅನುಭವ ಆಗೈತೆ ಅವ್ರಿಗೆ. ಅವ್ರು ಮಧ್ಯಾಹ್ನಕ್ಕೆ ಗಾಂಜಾ ಹೊಡ್ಕೊಂಡು ಓಡಾಡ್ತಾರೆ ಸರ್. ನಾನು ಕೊಡ್ಬಲ್ಲೆ ನಿಮ್ಗೆ ಮಾಹಿತಿ ಕೊಡೋಕ್ಕೆ ನೀವು ವಿಶ್ವಾಸ ಆಗೋದನ್ನು ಉಳಿಸ್ಕೊತಾರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ಬೇಕು ನಾನು? IPL ಬೇರೆ IPL ಅಲ್ದ ಬೇರೆ ಮ್ಯಾಚ್ ಹಿಡಿತಾನೆ ವಿಶೇಷ ಕಾಳಜಿ ಇರಲಿ ಮಾಡ್ತೀವಿ ಪಬ್ಲಿಕ್ ಹೋಗಿ ನೀನು ಹಾಕಿಂಗೆಲ್ಲ ಸಿಗಾಕೊಂಡು ಪೊಲೀಸ್ ಕೊಡ್ತಾರಲ್ಲ ಅಂತ ತಾಲಿ ಬಿಟ್ಬಿಡ್ತೀನಿ. ನಾನು ಎಷ್ಟು ಭಾಳ ಕ್ರಿಮಿನಲ್ ಇದೆ ಸರ್. ಈಗ ಒಂದು ಯಾರೋ ದೂರು ಕೊಟ್ಟರೆ ಇವ್ರು ಏನು ಹೋರಾಟಗಾರರು ಅಂತ ಈಗೆಲ್ಲ ಮಾಹಿತಿ ಇದೆಯಲ್ಲ ಮಾಹಿತಿ ಇದೆ. ಅದ್ರ ಜೊತೆಗೆ ಅವ್ರು ಈಗ ನೋಡಿ ಹೋರಾಟಗಾರ ಮೇಲೆ ಹಂಗೇನು ಕೇಸ್ ಹಾಕಿಲ್ಲ. ಈಗ ಅವತ್ತೇನೋ ಪಂಚಾಯತಿಯಲ್ಲಿ ಇನ್ಸಿಡೆಂಟ್ ಆಯ್ತು ಅಂತೇಳಿ ಅದೊಂದು ನ್ಯಾಯ ಕೇಳಕ್ ಹೋಗಿದ್ದು ನಾವೇನು ಅಲ್ಲೇನ ಡ್ರೈವ್ ಮಾಡಕ್ ಹೋಗಿದ್ವ ಸರ್. ಎರಡನೇ ಈಗ ಹಾಕಿದ ಎರಡನೇ ಕೇಸ್ ಅದ್ರಾಗ ನಾನು ಇಲ್ಲೇ ಇಲ್ಲ ಸರ್. ನಾನು ಫ್ರೆಂಡ್ಸು ನನಗೆ ಗೊತ್ತೂ ಇಲ್ಲ. FIR ನನಗೆ ಸಂಬಂಧ ಬಂದ್ಮೇಲೆ ಗೊತ್ತಾಗಿರೋದು ನಾನು ಇದೆಲ್ಲ ಸೇರಿಸಿ ಸರ್. ನೀವು ಏನಾಗಿದೆ ಈಗ SPPC ಮಾಡಿದ್ರೆ ಇಲ್ಲ ಮುಂದಿನ ಬಂದು ಕೂರ್ತೀವಿ ಸರ್. ಸರ್ ಈಗ ಅವ್ರ FIR ಬಗ್ಗೆ 2 ತಿಂಗಳಿಂದನೇ ದೂರ ಕೊಟ್ಟಿದಾರಂತಲ್ಲ ಸರ್. ಈಗ ಒಂದ್ ಕಡೆ ಹೋರಾಟಗಾರರು ದೂರು ಕೊಟ್ರಿಂದ ಯಾರು ವಿರುದ್ಧ ಕೊಟ್ಟಿರ್ತಾರೆ ಅವ್ರದ್ದು ಪ್ರೆಷರ್ ಇರುತ್ತೆ ಸರ್ ಬೇರೆ ಬೇರೆ ರೀತಿಲಿ. ಅದರಲ್ಲಿ ನಿಮ್ ಇಲಾಖೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇವ್ರಿಗೆ ಇನ್ನಷ್ಟು ಹೋರಾಟ ಮಾಡೋದು ಸಮಸ್ಯೆ ಬರುತ್ತೆ. ಹಾಗಾಗಿ ದಯಮಾಡಿ ನಾವು ಹೋರಾಟಗಾರರ ಪರವಾಗಿ ಒಂದು ಸ್ವಲ್ಪ ಸಹಕಾರ ಅಲ್ಲ ಇದೇನೋ ಬಿಡಿ ಒಂದು ಕೇಸ್ ಮಾಡ್ಕೊ ಯಾವ್ದಾರ ಈ ಆಪರೇಟರ್ಗೆ